ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಹಿಂದೂ ಪರ ಸಂಘಟನೆಗಳ ಸೇರಿಸಿ ಏನು ಅಮಾಯಕ ನೇಹಾ ಹಿರೇಮಠ ಅವರ ಹತ್ಯೆ ಆಗಿದೆ. ಇವತ್ತು ಭಯೋತ್ಪಾದಕ ರೀತಿಯಲ್ಲಿ ಲವ್ ಜಿಹಾದ್ ರೀತಿಯಲ್ಲಿ ಏನು ನಡೆದಿರ್ತಕ್ಕಂಥ ಸಂಘಟನೆಗಳಿದ್ದಾವ, ಇವನ್ನೆಲ್ಲವನ್ನು ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ಇವತ್ತು ಯಾವ ಅಮಾಯಕ ಯುವತಿ ಕಾಲೇಜಿನಲ್ಲಿ ಶಿಕ್ಷಣ ಪಡೀತಕ್ಕಂಥ ವಿದ್ಯಾರ್ಥಿನಿಯನ್ನು ಈ ರೀತಿ ಅಮಾನುಷವಾಗಿ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥ ಸಂಗತಿಯನ್ನು ನೋಡಿದರೆ ಭಾಳ ದುರ್ದೈವದ ಸಂಗತಿ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಜವಾಬ್ದಾರಿಯುತವಾಗಿ ಹುದ್ದೆಗಳನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರಾಗಲಿ ಗೃಹ ಸಚಿವರಾಗಲಿ ಹೇಳಿಕೆಗಳನ್ನು ಕೂಡ ನಾವು ಗಮನಿಸಿದರೆ ಇವತ್ತು ಯಾವ ರೀತಿಯಾಗಿ ಈ ಪ್ರಕರಣವನ್ನು ತಿರುಚಾಕೊಳ್ತಾರಂತ ಅನ್ನೋಂಥದ್ದು ಭಾಳ ಸ್ಪಷ್ಟತೆ ಆಗುತ್ತೆ. ಈ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಪರಮೇಶ್ವರ್ ಅವರು ಇದೊಂದು ಆಕಸ್ಮಿಕ ಘಟನೆ ಅನ್ನತಕ್ಕಂಥ ಮಾತನ್ನು ಅವ್ರು ಹೇಳಿದ್ದನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾವೆಲ್ಲ ನೋಡಿದ್ದೇವೆ. ಸನ್ಮಾನ್ಯ ಗೃಹ ಸಚಿವರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ, ಆಕಸ್ಮಿಕ ಅನ್ನೋದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಡೆಫಿನೇಷನ್ ಅನ್ನುವಂಥದ್ದು ಇರುತ್ತೆ. ಇವತ್ತು ನಾವು ನಡ್ಕೊಂತ ಹೋಗೋ ಮುಂದೆ ಎಡವಿ ಬಿದ್ದಿರೋದು ಆಕಸ್ಮಿಕತೆ ಆಗುತ್ತೆ, ಬೈಕ್ ಮ್ಯಾಗ ಹೋಗೋ ಮುಂದೆ ಸ್ಕಿಡ್ ಆಗಿ ಬಿದ್ದಿರೋದು ಆಕಸ್ಮಿಕ ಆಗುತ್ತೆ, ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗಿಡ ಏನಾದರೂ ಬಿತ್ತಂದ್ರೆ ಅದು ಆಕಸ್ಮಿಕ ಅನ್ನೋದಾಗುತ್ತೆ. ಈ ರೀತಿ ಸಂಗತಿಗಳನ್ನು ನಾವು ಆಕಸ್ಮಿಕ ಅಂತ ಅನ್ಬೋದು. ಆದರೆ ಇವತ್ತು ಭಾಳ ದುರ್ದೈವದ ಸಂಗತಿ, ಯಾವ ಅಲ್ಲಿ ಬಂದು ಅವಳಿಗೆ ನೇಹಾ ಹಿರೇಮಠರಿಗೆ ಚಾಕುವನ್ನು ಇಟ್ಕೊಂಡ್ಬಂದು ಅದನ್ನು ಹತ್ಯೆಯನ್ನು ಮಾಡಲೇಬೇಕಂತಕ್ಕಂಥ ಸಂದರ್ಭ ಬಂದು ಇವತ್ತು ಹತ್ಯೆ ಮಾಡಿದಂಥ ಸಂದರ್ಭಕ್ಕೂ ಕೂಡ ಸನ್ಮಾನ್ಯ ಗೃಹ ಸಚಿವರು ಇದೊಂದು ಆಕಸ್ಮಿಕ ಘಟನೆ ಅಂತಕ್ಕಂಥ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದು ಭಾಳ ಖಂಡನೀಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದೊಂದು ಬೇರೆ ಆ್ಯಂಗಲ್ನಲ್ಲಿ ನೋಡಬೇಕು, ಲವ್ ಇತ್ತು ಆ ಥರ ಅಂತಕ್ಕಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಈ ಪ್ರತಿಭಟನೆ ಮುಖಾಂತರ ಇವತ್ತು ಈಗಾಗಲೇ ಅವರ ತಂದೆ ತಾಯಿಯವರಿಗೆ ಅವ್ರ ಮನೆಯವರಿಗೆ ಇಷ್ಟು ಘಾಸಿ ಆದಂಥ ಸಂದರ್ಭದಲ್ಲಿ ನೀವೇನು ಬರೆ ಮೇಲೆ ಉಪ್ಪು ಹಾಕುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಅನ್ನೋದು ಕೇಳೋಕ್ಕಾಗತ್ತೆ. ಇವತ್ತು ಯಾರು ಬೇರೆ ಇಲ್ಲ, ಅವರು ನಿಮ್ಮದೇ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರು, ಜನಪ್ರಿಯ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಾರೆ. ಅವ್ರ ಮಗಳು ಇಷ್ಟು ಬರ್ಬರವಾಗಿ ಹತ್ಯೆ ಆಗಿದೆ, ಅದನ್ನು ಬಂದು ನೀವು ನಿಂತು ನೋಡುವಂಥದ್ದು ಬಿಟ್ಟು ಈ ರೀತಿಯಾದಂಥ ಕುಚೋದ್ಯ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಪ್ರಕರಣವನ್ನು ತಿರುಗಿಸುವಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಅನೇಕ ಸಂದರ್ಭದಲ್ಲಿ ನೋಡಿ, ಇವತ್ತು ಮಾಧ್ಯಮ ನೋಡಿ, ಇವತ್ತು ನಿನ್ನೆ ನಾವು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರು, ಲೋಕಸಭಾ ಸದಸ್ಯರು ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಮತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕ ರಾಜ್ಯದ ಚುನಾವಣೆ ವಿಸ್ತರಿಗಳಾಗಿರ್ತಕ್ಕಂಥ ನರೇಂದ್ರ ಅಗ್ರವಾಲ್ ಅವ್ರ ಜೊತೆ ನಾವು ಹೋದಂಥ ಸಂದರ್ಭದಲ್ಲಿ ಅವತ್ತು ನಿನ್ನೆ ದಿವಸ ಅವರ ತಂದೆ ಅವರು ನಿರಂಜನ್ ಹಿರೇಮಠ ಅವರು ಆಗ್ರಹ ಮಾಡಿದರು, ನನಗೆ ಯಾವುದೇ ರೀತಿಯಾದಂಥ ವಿಶ್ವಾಸ ಇಲ್ಲಿ ಮೇಲೆ ಇಲ್ಲ, ಹೀಗಾಗಿ ನಾನು ಆಗ್ರಹ ಮಾಡ್ತೀನಿ, ನೀವು ದಯವಿಟ್ಟು ಕೇಂದ್ರದಲ್ಲಿರ್ತಕ್ಕಂಥ ನಾಯಕರು ಇದನ್ನು CBI ತನಿಖೆಗೆ ನೀವು ತೆಗೆದುಕೊಂಡ್ರೆ ನನ್ನ ಮಗಳಿಗೆ ನ್ಯಾಯ ಸಿಗ್ತೈತೆ ಅನ್ನತಕ್ಕಂಥ ವಾದವನ್ನು ಇಟ್ಟವರು ಸನ್ಮಾನ್ಯ ನಿರಂಜನ್ ಹಿರೇಮಠ ಅವರು. ಹೀಗಾಗಿ ಅದರ ಬಗ್ಗೆ ತನಿಖೆ ಆಗಬೇಕು ಅನ್ನೋಂಥ ಆಗ್ರಹ ಇದೆ. ಸರ್ಕಾರ ಈಗಲಾದರೂ ಕೂಡ ತಕ್ಷಣ ಎಚ್ಚೆತ್ತುಕೊಂಡು ಅದನ್ನು CBIಗೆ ವರ್ಗಾವಣೆ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ನಾವು ಮಾಡ್ತೀವಿ. ನೋಡ್ರಿ, ಈ ರಾಷ್ಟ್ರದಲ್ಲಿ ಈ ದೇಶದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನೋಡಿದರೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನು ಹೇಳಿದರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ಸಿದ್ದರಾಮಯ್ಯನವರು ಯಾವ ಭಾಗ್ಯ ಹೇಳಿದರು, ಅಲ್ಪಸಂಖ್ಯಾತರಿಗೆ ಒಂದು ಭಾಗ್ಯ, ಬಹುಸಂಖ್ಯಾತರಿಗೆ ಯಾವ ಭಾಗ್ಯ ಇಲ್ಲ ಅಂತ ಹೇಳಿ. ಹಾಗಾದರೆ ಇದರಲ್ಲಿ ದ್ವಂದ್ವ ನೀತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿದು. ಇವತ್ತು ಅನೇಕ ಸಂದರ್ಭದಲ್ಲಿ SDP ಅಂತ ಅನೇಕ ಸಂಘಟನೆಗಳ ಗದ್ದಲ ಮಾಡಿ ದಾಂಧಲೆ ಹಾಕಿದವ್ರನ್ನ ಬಿಡಿಸ್ತವ್ರು ಯಾರು? ಕಾಂಗ್ರೆಸ್ ಪಾರ್ಟಿಯವರು. ಅಲ್ಲೇನು BJP ಕೆಲಸ ಮಾಡ್ತಾ ಬಂದ? ನೋಡ್ರಿ, ಒಂದು ಭಾಳ ಸ್ಪಷ್ಟವಾಗೈತೇನೆ, ಯಾವ ಜನಾಂಗಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಆಗಲಿ ಕಾರ್ಯಕರ್ತರಾಗಲಿ ನಾಯಕರಾಗಲಿ ಹಿಂಸೆ ಕೊಡುವಂಥ ಪ್ರಶ್ನೆ ಬಂದಿಲ್ಲ, ಇದು ಭಾಳ ಸ್ಪಷ್ಟ. ಆದರೆ ಸಮಾಜ ಘಾತಕ ಶಕ್ತಿಗಳನ್ನು ನಾವು ಯಾವಾಗೂ ನಿಗ್ರಹಿಸಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದು ಅಷ್ಟೇ ಕಟುವಾಗಿರ್ತಕ್ಕಂಥ ಸತ್ಯ. ನೋಡ್ರಿ, ಇವತ್ತು ಒಬ್ಬ ನೇಹಾ ಅನ್ನತಕ್ಕಂಥ ವಿದ್ಯಾರ್ಥಿನಿ ಹತ್ಯೆ ಆದಾಗ ಈಗ ಮುಖ್ಯಮಂತ್ರಿಗಳು ಗೃಹ ಸಚಿವರ ಹೇಳಿಕೆಯನ್ನು ಹಿಂಸೆನ ಇನ್ನೇನಾಗುತ್ತೆ? ಇದು ಗೃಹ ಸಚಿವರು ಹೇಳ್ತಾರೆ ಇದೊಂದು ಆಕಸ್ಮಿಕ ಅಂತೇಳಿ, ಮುಖ್ಯಮಂತ್ರಿಗಳು ಹೇಳ್ತಾರೆ ಲವ್ ಅನ್ನುವಂಥದ್ದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಇವತ್ತು ನೀವು ಅವ್ರ ಮನೆಯವ್ರಿಗೆ ಹಿಂಸೆ ಕೊಟ್ಟಾಗ ಏನು ಕೊಟ್ಟಂಗೆ ಹಿಂದೂಗಳಿಗೆ ಹೆಂಗಂದ್ರೆ, ಅಂದರೆ ಹಿಂದೂಗಳಂದ್ರೆ ಅಷ್ಟು ತುಚ್ಛವಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀರಿ ನೀವು. ಅದೇ ಬೇರೆ ಅನ್ಯ ಕೋಮಿನ ಜನರಿಗೆ ಇದ್ರಿಂದ ಮಾತಾಡ್ತಿದ್ರೆ ನೀವು, ಅವ್ರ ಮನೆಗೆ ಬಂದು ಭೇಟಿ ಕೊಟ್ಟು ಪರಿಹಾರ ಘೋಷಣೆ ಮಾಡಿ ಹೋಗ್ತಿದ್ರಿ. ಆದ್ರೆ ಇವತ್ತು ಏನು ಮಾಡಿದ್ದಾರೆ ಇವತ್ತು ಸರ್ಕಾರದವ್ರು? ಇವತ್ತು ಇದಕ್ಕಿಂತ ಹಿಂದೂಗಳಿಗೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥವ್ರು, ಮೋಸ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿ ಅನ್ನೋದು ಜಗಜ್ಜಾಹೀರಾಗೈತಿ ಇವತ್ತು. ಅದರಲ್ಲಿ ಯಾವುದೇ ರೀತಿ ಅನ್ನೋದು ಸೆಕೆಂಡ್ ಒಪಿನಿಯನ್ ಅಂತದ್ದು ಇಲ್ಲ, ಸ್ಪಷ್ಟ ಐತೆ ನಮ್ಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.